Welcome to the channel Physics for You and Me. In this video class, we are going to learn about time of flight, maximum height, and range of a projectile. For clear understanding of the topic, pause the video and replay whenever you find it is necessary. If you are visiting my channel for the first time, subscribe the channel so that you can learn more about physics. What is time of flight? Time of flight is the total time during which projectile is in flight. ಇದರ ಅರ್ಥ ಏನಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ ಈ ಡಯಾಗ್ರಾಮ್ ಅಲ್ಲಿ ಈ ಪಾಯಿಂಟ್ ಇಂದ ಪ್ರೊಜೆಕ್ಟ್ ಆಗ್ತಾ ಇದೆ. ಫೈನಲ್ ಪಾಯಿಂಟ್ ವಿಲ್ ಬಿ ಹಿಯರ್. ಇಲ್ಲಿಂದ ಹೀಗೆ ಹೋಗಿ ಪ್ಯಾರಾಬಾಲಿಕ್ ಪಾತಲ್ಲಿ ಫೈನಲಿ ಈ ಪಾಯಿಂಟ್ ಅನ್ನು ರೀಚ್ ಆಗಲಿಕ್ಕೆ ಎಷ್ಟು ಟೈಮ್ ಪ್ರೊಜೆಕ್ಟೈಲ್ ತೆಗೆದುಕೊಂಡಿದೆಯೋ ದಟ್ ಈಸ್ ನೋನ್ ಎಸ್ ಟೈಮ್ ಆಫ್ ಫ್ಲೈಟ್. ಇನ್ನೂ ಕ್ಲಿಯರ್ ಆಗಿ ನೀವು ಸ್ಟಡಿ ಮಾಡಬೇಕಂತ ಹೇಳಿದ್ರೆ ಅಬ್ಸರ್ವ್ ಮಾಡಿ. ಯಾವುದೇ ಒಂದು ಹೈಟ್ ಇಂದ ಎಸೆದಂತ ಪ್ರೊಜೆಕ್ಟೈಲ್ ಮತ್ತೆ ಸೇಮ್ ಹೈಟ್ ಈ ಪಾಯಿಂಟ್ ಇನಿಷಿಯಲ್ ಪೊಸಿಷನ್ ಇಂದ ಸೇಮ್ ಹೈಟ್ ಫೈನಲ್ ಪೊಸಿಷನ್ಗೆ ಬರಲಿಕ್ಕೆ ತೆಗೆದುಕೊಳ್ಳುವಂತ ಸಮಯವನ್ನ ವಿ ಕಾಲ್ ಇಟ್ ಆಸ್ ಎ ಟೈಮ್ ಆಫ್ ಫ್ಲೈಟ್. ಇನ್ ಟೈಮ್ TF ಪ್ರೊಜೆಕ್ಟೈಲ್ ರೀಚಸ್ ಇಟ್ಸ್ ಇನಿಷಿಯಲ್ ಹೈಟ್. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಐದರ್ ಪ್ರೊಜೆಕ್ಟೈಲ್ ಅನ್ನು ಇಲ್ಲಿಂದ ಎಸೆದಿರಬಹುದು ಅಥವಾ ಇಲ್ಲಿಂದ ಎಸೆದಿರಬಹುದು ಫ್ರಮ್ ಎ ಹೈಟ್ y1. ಸೇಮ್ ಹೈಟ್ ಅನ್ನ ರೀಚ್ ಆಗಲಿಕ್ಕೆ ಒಮ್ಮೆ ಪ್ರೊಜೆಕ್ಟ್ ಆಗಿದ್ದ ಪ್ರೊಜೆಕ್ಟೈಲ್ ಮ್ಯಾಕ್ಸಿಮಮ್ ಪೊಸಿಷನ್ಗೆ ಹೋಗಿ ಆಮೇಲೆ ಮತ್ತೆ ಅದೇ ಹೈಟಿಗೆ ರೀಚ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಂಡಿದ್ದು ಅದನ್ನು ಟೈಮ್ ಆಫ್ ಫ್ಲೈಟ್ ಅಂತ ಹೇಳ್ತಾರೆ. ಇಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಕ್ಯಾಪಿಟಲ್ T ಸಬ್ಸ್ಕ್ರಿಪ್ಟ್ F. ಆಬ್ವಿಯಸ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ, ದ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ದ y ಡೈರೆಕ್ಷನ್ ಡ್ಯೂರಿಂಗ್ ಟೈಮ್ ಈಸ್ ಈಕ್ವಲ್ ಟು T ಸಬ್ಸ್ಕ್ರಿಪ್ಟ್ F. ಇಟ್ ಈಸ್ ಈಕ್ವಲ್ ಟು 0. ಈಗ ಹೋಗಿದೆ ಮತ್ತು ವಾಪಸ್ y ಡೈರೆಕ್ಷನ್ ಅಲ್ಲಿ ಅದೇ ಇದಕ್ಕೆ ಬಂದಿದೆ. ಸೊ ಫಾರ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಪ್ರೊಜೆಕ್ಟೈಲ್ ಅಲಾಂಗ್ ದ y direction will be equal to 0. Next we are going to derive an expression for the time of flight. Illi we are going to use the fact that in time equal to TF, displacement along y axis is 0. Therefore, when we use the second equation of kinematic motion, which is represented as displacement, in this case y directional ಆಗ್ತಾ ಇರೋ displacement 0, displacement is equal to the initial velocity which is v naught sin theta naught into time taken TF minus half g, where minus g is the acceleration and square of the time which is TF square. Here we have used the expression s is equal to ut plus half at square. ಈ ಇಕ್ವೇಶನ್ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಗೇನ್ rearrange ಮಾಡಿದಾಗ we can calculate the value of TF. Then rearranging the expression we get the equation TF is equal to 2v naught sin theta naught divided by g. ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಈ ಮೈನಸ್ ಹಾಫ್ GT F ಸ್ಕ್ವೇರ್ ಅನ್ನ on the other side of the expression ತಗೊಳ್ತಾ ಇದ್ದೇವೆ. So therefore this will become positive. Hence we will get half GT F square must be equal to V naught sin theta naught into TF. TF ಮತ್ತು TF cancel ಆಗಿದೆ. So therefore we will get half GTF is equal to V naught sin theta naught. Again rearrange ಮಾಡಿದಾಗ 1/2 ದಲ್ಲಿರುವಂತ 2 on the other side of the equal sign it goes to the numerator. So therefore 2 v naught sin theta naught g ಇರುವಂತದ್ದು ನೆಕ್ಸ್ಟ್ ಅಪೋಸಿಟ್ ಸೈಡ್ ಹೋದಾಗ ಇಟ್ ಗೋಸ್ ಟು ದ ಡಿನಾಮಿನೇಟರ್ ಡಿವೈಡೆಡ್ ಬೈ g. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಡಿಟರ್ಮಿನಿಂಗ್ ದ ಟೈಮ್ ಆಫ್ ಫ್ಲೈಟ್. ಯಾವ ಪೊಸಿಷನ್ ಇಂದ ಹೋಗಿತ್ತು ಪ್ರೊಜೆಕ್ಟ್ ಆಗಿತ್ತು ಸೇಮ್ ಹೈಟ್ ಅನ್ನ ರೀಚ್ ಆಗಲಿಕ್ಕೆ ಹೌ ಮಚ್ ಟೈಮ್ ಇಟ್ ಕನ್ಸ್ಯೂಮ್ಸ್, ದಿಸ್ ಟೈಮ್ ಆಫ್ ಫ್ಲೈಟ್. ಜೊತೆಗೆ ಇನ್ನೊಂದು ಕ್ವಾಂಟಿಟಿಯನ್ನು ಅಬ್ಸರ್ವ್ ಮಾಡುವ. ವಿ ಕ್ಯಾನ್ ಸಿ ದಟ್ ಅಟ್ ಮ್ಯಾಕ್ಸಿಮಮ್ ಹೈಟ್ at this position the y component of the velocity will be equal to 0. ನೋಡಿ ಇನಿಷಿಯಲ್ ವೆಲಾಸಿಟಿ v ನಾಟ್ ಇರಬಹುದು, ಅದರ y component vy ನಾಟ್ ಇರಬಹುದು. It is constantly acted upon by the acceleration due to gravity in downward direction. So therefore ಯಾವಾಗ ಪ್ರೊಜೆಕ್ಟೈಲ್ ಮೇಲ್ಗಡೆ ಮೂವ್ ಆಗ್ತಾ ಇದೆಯೋ ಆವಾಗ ಅದರ ವೆಲಾಸಿಟಿ ರೆಡ್ಯೂಸ್ ಆಗ್ತಾ ಬರ್ತದೆ, ಓನ್ಲಿ y component. When it reaches the maximum height, it becomes 0. But x component constant is already we have observed it. Therefore,
the time taken by the projectile to reach the maximum height, it is represented as tm. ಈ ಹೈಟ್ ಅನ್ನು ರೀಚ್ ಆಗಲಿಕ್ಕೆ ಟೈಮ್ ಅನ್ನು tm ಅಂತ ತಗೊಳ್ತಾ ಇದೆ. ಸೇಮ್ ಇಕ್ವೇಶನ್ ನಾವು ಡಿರೈವ್ ಮಾಡಿದಾಗ ಫಾರ್ ಎನ್ if we substitute the values of the final velocity equal to 0, initial velocity is equal to v naught sin theta naught, acceleration is equal to minus g, and time is equal to small t subscript m, then in the equation 1 of kinematic equations of motion, you will get final velocity 0 equal to initial velocity v naught sin theta naught minus acceleration g into time tm. So for rearranging it, we will get tm is equal to v naught sin theta naught divided by g. ನೋಡಿ ಈ equation ಅನ್ನು ಮತ್ತೆ ಈ equation ಅನ್ನು observe ಮಾಡಿ, we can establish this relation. From the point of projection, projectile maximum height ಅನ್ನ ರೀಚ್ ಆಗಲಿಕ್ಕೆ ಎಷ್ಟು ಟೈಮ್ ತಗೊಂಡಿದೆಯೋ which is represented as tm, ಅಷ್ಟೇ ಟೈಮ್ ಅನ್ನ ಮ್ಯಾಕ್ಸಿಮಮ್ ಹೈಟ್ ಇಂದ ಅಗೇನ್ ಸೇಮ್ ಎಲಿವೇಶನ್ ಗ್ರೌಂಡ್ ಅನ್ನು ರೀಚ್ ಆಗಲಿಕ್ಕೆ ಟೈಮ್ ತಗೊಳ್ತಾ ಇದೆ. Therefore, total time will be equal to illinda illige tm plus small tm. Therefore, total tf, time of flight. The maximum height reached by the projectile. Observe ಮಾಡಿ, maximum height is the maximum displacement along vertical direction. That means y direction ಅಲ್ಲಿ projectile ಎಷ್ಟು maximum displacement ಆಗ್ತಾ ಇದೆ. ಇಲ್ಲಿಂದ ಹೋಗಬೇಕಿದ್ರೆ ಹೀಗೆ. Therefore, ಇಷ್ಟು height, ಈ ಹೈಟ್ ಗ್ರೌಂಡ್ ಲೆವೆಲ್ ಇಂದ ಅಥವಾ ಪಾಯಿಂಟ್ ಆಫ್ ಪ್ರೊಜೆಕ್ಷನ್ ಇಂದ ಮ್ಯಾಕ್ಸಿಮಮ್ ವೈ ಡೈರೆಕ್ಷನ್ ಅಲ್ಲಿ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗ್ತದೆ. ಸೊ ದಟ್ ಈಸ್ ನೋನ್ ಆಸ್ ಮ್ಯಾಕ್ಸಿಮಮ್ ಹೈಟ್ ರಿಪ್ರೆಸೆಂಟೆಡ್ ಆಸ್ ಎಚ್ ಸಬ್ಸ್ಕ್ರಿಪ್ಟ್ ಎಂ. ಆಲ್ರೆಡಿ ವಿ ಹ್ಯಾವ್ ಸೀನ್ ದಟ್ at maximum height the y component of the velocity vy will be equal to 0. ಈ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು we are going to derive the expression for the. Also we can use the fact that maximum height is the displacement in time tm. That means ಈ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ರೀಚ್ ಆಗಲಿಕ್ಕೆ ತಗೊಳ್ತಾ ಇರುವಂತ ಟೈಮ್ ವಿಚ್ ಇಸ್ tm, ಅಷ್ಟು ಟೈಮ್ ಅಲ್ಲಿ ಆಗ್ತಾ ಇರುವಂತ y ಡೈರೆಕ್ಷನ್ ಇರುವಂತ ಡಿಸ್ಪ್ಲೇಸ್ಮೆಂಟ್. ಲೆಟ್ ಅಸ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ಮ್ಯಾಕ್ಸಿಮಮ್ ಹೈಟ್. For vertical motion, initial velocity is represented as v naught sin theta naught. Similarly, final velocity when it reaches the maximum height, it is equal to 0. Therefore, using the third equation of kinematics, we will get the square of the final velocity is equal to square of initial velocity plus 2 into acceleration into displacement. Substituting the values of final velocity equal to 0, initial velocity is equal to v naught sin theta naught, and acceleration is equal to minus g. 0 equal to v naught sin theta naught square minus 2 g into hm, where hm is the displacement along the y-axis. Or rearranging the expression, here if we take minus 2 g into hm on the other side of the expression, it will become plus 2g into hm. Since we need only the value of hm, we need to take 2g to the denominator of the right hand side. Hence, expression for the maximum height will be v naught square into sin square theta naught divided by 2g. This is the expression for the maximum height reached by the projectile moving with the initial velocity of v naught, making an angle of projection theta naught. Horizontal range is the maximum distance traveled by the projectile along the x direction. Here, when it is projected from a certain elevation, that is from this point of projection, when it again reaches the same point of elevation, that means same height, then the total distance traveled by it along the x direction is known as horizontal range. It can also be represented as horizontal range is the distance traveled by the projectile from its initial position, where x and y both are equal to 0, to the position where y is equal to 0 during its fall. That means it is reaching the same elevation. Or also it can be represented as it is the distance traveled
in time EF in x direction. That means range is the distance traveled by the projectile along the x-axis in time equal to time of flight. Time of flight ಅಷ್ಟು ಟೈಮಲ್ಲಿ ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತದೆ ಅಂತ. ವಿ ಆಲ್ರೆಡಿ ನೋ ದಟ್ ಎಕ್ಸ್ ಡೈರೆಕ್ಷನ್ ನಲ್ಲಿ ಪ್ರೊಜೆಕ್ಟೈಲ್ ಇಟ್ ಈಸ್ ಟ್ರಾವೆಲಿಂಗ್ ವಿತ್ ದ ಕಾನ್ಸ್ಟೆಂಟ್ ಸ್ಪೀಡ್. ಯಾಕಂದ್ರೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ದರ್ ಇಸ್ ನೋ ಎಕ್ಸಲರೇಷನ್. ಹೆನ್ಸ್ ಕಾನ್ಸ್ಟೆಂಟ್ ಸ್ಪೀಡ್ ಆಫ್ ವಿ ನಾಟ್ ಕಾಸ್ ಥೀಟಾ ನಾಟ್ ಅಷ್ಟು ಸ್ಪೀಡ್ ಅಲ್ಲಿ ಟ್ರಾವೆಲ್ ಆಗ್ತಾ ಇರುವಂತ ಪ್ರೊಜೆಕ್ಟೈಲ್ ಇನ್ ಟೈಮ್ ಇ ಎಫ್ ಸೆಕೆಂಡ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಆಗ್ತದೆ. ಯೂಸಿಂಗ್ ದಿಸ್ ಫ್ಯಾಕ್ಟ್ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದ ರೇಂಜ್. ಅಬ್ಸರ್ವ್ ಮಾಡಿ, r is equal to which is distance traveled, speed, constant speed, which will be is equal to v naught cos theta naught into time taken, which is tf. ಈ ಇಕ್ವೇಶನ್ ಅನ್ನು ನಾವು ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅನ್ನು ರೀಅರೇಂಜ್ ಮಾಡಿ obtain ಮಾಡಿದ್ದೇವೆ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. Now substituting the value of tf is equal to 2v naught sin theta naught divided by g in the above expression using the trigonometric relation 2 sin theta naught illiде 2 into sin theta naught into cos theta naught illinda ನೋಡಿದೆ, that will be is equal to sin 2 theta. ಈ ಟ್ರಿಗ್ನೋಮೆಟ್ರಿಕ್ ರಿಲೇಷನ್ ಅನ್ನ ಯೂಸ್ ಮಾಡಿಕೊಂಡು ಅಂಡ್ ಆಲ್ಸೋ ಇಲ್ಲಿ ಒಂದು ವಿ ನಾಟ್ ಇದೆ ಮತ್ತೊಂದು ವಿ ನಾಟ್ ಇದೆ, ಎರಡನ್ನು ಮಲ್ಟಿಪ್ಲೈ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್. We will get the expression for the range. V naught into V naught square 2 into sin theta naught into cos theta naught is equal to sin 2 theta naught divided by g. So this is the expression for the range of a projectile when it is projected with the initial speed of V naught with an angle of projection equal to theta naught. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅನ್ನು ಅಬ್ಸರ್ವ್ ಮಾಡೋಣ ನಾವು. That is expression for the maximum range. Range is maximum for a given initial velocity when angle of projection is 45 degree. ನೋಡಿ, ಕೆಲವೊಂದು ಅಥ್ಲೆಟಿಕ್ ಇವೆಂಟ್ಸ್ ಅಲ್ಲಿ ಲೈಕ್ ಶಾರ್ಟ್ ಪುಟ್ ಥ್ರೋ ಮಾಡ್ತಾ ಇರ್ಬೋದು, ಹ್ಯಾಮರ್ ಥ್ರೋ ಮಾಡ್ತಾ ಇರ್ಬೋದು, ಅಥವಾ ಜಾವೆಲಿನ್ ಥ್ರೋ ಮಾಡ್ತಾ ಇರ್ಬೋದು. ಡಿಪೆಂಡಿಂಗ್ ಅಪಾನ್ ದ ಎಬಿಲಿಟಿ ಆಫ್ ದ ಅಥ್ಲೀಟ್ ಇನಿಷಿಯಲ್ ವೆಲಾಸಿಟಿಯನ್ನ ಫಿಕ್ಸ್ ಮಾಡಿಟ್ಟಾಗ ಅವನು ಯಾವ್ಯಾವುದೋ ಆಂಗಲ್ ಅಲ್ಲಿ ಪ್ರೊಜೆಕ್ಟ್ ಮಾಡ್ಲಿಕ್ಕಿಂತ ಇಷ್ಟ ಆಂಗಲ್ ಅಲ್ಲಿ 45 ಡಿಗ್ರಿ ಆಂಗಲ್ ಅಲ್ಲಿ ಪ್ರೊಜೆಕ್ಟ್ ಮಾಡಿದಾಗ ರೇಂಜ್ ವಿಲ್ ಬಿ ಮ್ಯಾಕ್ಸಿಮಮ್. ಹೇಗೆ ಅಬ್ಸರ್ವ್ ಮಾಡೋಣ. ಸೊ ವೆನ್ ವಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಥೀಟಾ ನಾಟ್ ಇಸ್ ಈಕ್ವಲ್ ಟು 45 ಇನ್ ದಿಸ್ ಇಕ್ವೇಶನ್, ಆವಾಗ 2 ಥೀಟಾ ನಾಟ್ ಅಂದ್ರೆ ಇಟ್ ವಿಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ. 2 into 45 equal to 90 degree. The maximum value of sine of any angle will be equal to 1 when it is equal to when the angle is equal to 90 degree. So using that fact, for a given value of v naught and acceleration due to gravity, the range will be maximum when theta naught is equal to 45 degree. ಅಥವಾ angle of projection 45 degree ಇದ್ದಾಗ range maximum ಬರ್ತಾ ಇರ್ತವೆ. So maximum range and expression ಏನು, it is equal to v naught square divided by g, because sin 90 is equal to 1. With the help of this diagram ನೋಡಿ, angle of projection ನಾವು ಇದನ್ನ ಚೇಂಜ್ ಮಾಡ್ತಾ ಹೋದಾಗ ಫಾರ್ ಎ ಗಿವನ್ ಇನಿಷಿಯಲ್ ವೆಲಾಸಿಟಿ ವಿ ನಾಟ್, ಆಂಗಲ್ ಆಫ್ ಪ್ರೊಜೆಕ್ಷನ್ ಥೀಟಾ ನಾಟ್ ಅನ್ನು ನಾವು ಚೇಂಜ್ ಮಾಡ್ತಾ ಹೋದಾಗ ಆಬ್ವಿಯಸ್ಲಿ ರೇಂಜ್ ಚೇಂಜ್ ಆಗ್ತಾ ಹೋಗ್ತದೆ. ಇಫ್ ಥೀಟಾ ನಾಟ್ ಇಸ್ ಈಕ್ವಲ್ ಟು 0, ಅವಾಗ ಏನಾಯ್ತು, ಇಲ್ಲಿಂದ ಪ್ರೊಜೆಕ್ಟೈಲ್ ಇಲ್ಲೇ ಬೀಳ್ತದೆ. ಸೊ ಫಾರ್ ರೇಂಜ್ ವಿಲ್ ಬಿ ಈಕ್ವಲ್ ಟು 0. If we slowly increase the angle of projection, then observe that ಯಾವಾಗ theta naught increase ಆಗ್ತಾ ಇದೆ, the projectile ಏನಾಗಿದೆ, ಹೀಗೆ ಹೋಗಿ ಈ ರೀತಿ ಹೋಗಿ ಇಲ್ಲಿ ಬೀಳ್ತಾ ಇದೆ. ಅದೇ ನೆಕ್ಸ್ಟ್ ಏನಾಯ್ತು ಅಂತಂದ್ರೆ ಇದು ಹೀಗೆ ಹೋಗಿ ಆಮೇಲೆ ಮುಂದೆ ಬೀಳ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ವಿತ್ ಇನ್ಕ್ರೀಸ್ ಇನ್ ದ ಆಂಗಲ್ ಆಫ್ ಪ್ರೊಜೆಕ್ಷನ್ ದ ರೇಂಜ್ ವಿಲ್ ಆಲ್ಸೋ ಇನ್ಕ್ರೀಸ್. ಫಾರ್ ಅನ್ ಆಂಗಲ್ ಈಕ್ವಲ್ ಟು 45 ಡಿಗ್ರಿ ಇಲ್ಲಿಂದ ಹೋಗಿ ಇಲ್ಲಿ ಬೀಳ್ತಾ ಇದೆ ಮ್ಯಾಕ್ಸಿಮಮ್. ನಂತರ if you are further increasing the value of theta naught, obviously here the maximum height increases like this ಹೀಗೆ, but range ಕಡಿಮೆ ಆಗ್ತಾ ಬರ್ತದೆ ಈ ರೀತಿ. If you are projecting the projectile at an angle of 90 degree, ಆವಾಗ ಏನಾಯ್ತು, it will be motion along a straight line which is along the y axis. ಇದೇ y axis ಅಲ್ಲಿ ಮೂವ್ ಆಗಿ ಮತ್ತೆ ಅಗೇನ್ ವಾಪಸ್ ಅಲ್ಲೇ ಬೀಳ್ತಾ ಇರ್ತದೆ. ಹೈಟ್ ಇನ್ಕ್ರೀಸ್ ಆಗ್ತದೆ, ಮ್ಯಾಕ್ಸಿಮಮ್ ಹೈಟ್ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ಬಟ್ ರೇಂಜ್ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಬರ್ತದೆ. ಫಸ್ಟ್ ಇಟ್ ಈಸ್ 0 ಫಾರ್ ಥೀಟಾ ಈಕ್ವಲ್ ಟು 0,
then increases, becomes maximum at 45 degree, then again start to decrease, and it will be equal to again 0 when theta not is equal to 90 degree. Thank you for watching this video. ಇದೇ ರೀತಿ more informative videos about physics ನೋಡ್ಲಿಕ್ಕೆ subscribe my channel.